ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಲೆಲೂಯ್ಯ. ದೇವರ ಅತಿ ಪರಿಶುದ್ಧ ನಾಮ ಮಹಿಮೆಗೊಳ್ಳಲಿ. ಈ ಒಂದು ಮುಂಜಾನೆ ಮುತ್ತಿಗೆ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ಅನೇಕರು ದೇವರ ವಾಕ್ಯದ ಆಳವನ್ನು ತಿಳಿಯೋಕ್ಕೆ ಅಥವಾ ಇವತ್ತಿನ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಏನು ಕೊಡಲು ಬಯಸುತ್ತಿದ್ದಾನೆ ಎಂಬುದಾಗಿ ಚಿಂತೆ ಮಾಡುತ್ತಾ ಕೂತಿದ್ದೀರಲ್ಲ. ಸೊ ಇವತ್ತು ನಿಮ್ಮೊಟ್ಟಿಗೆ ದೇವರಾತ್ಮನ ಮಾತಾಡಲು ಬಯಸೋನಾಗಿದ್ದಾನೆ. ಸೊ ಅದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಡುವ ಇವತ್ತು ನಮ್ಮೊಟ್ಟಿಗೆ ಸೇವಕರಿದ್ದಾರೆ. ನಮಗೆಲ್ಲ ಪರಿಚಿತವಾಗಿರುವಂತಹ ಜೈಸನ್ ವರ್ಗೀಸ್ ಅವರಿದ್ದಾರೆ. ಅಲ್ಪ ಸಮಯ ನಿಮ್ಮೊಟ್ಟಿಗೆ ಇವತ್ತಿನ ಮುಂಜಾನೆ ಮುತ್ತಿನ ಆ ಅಂಶವನ್ನು ನಿಮಗೆ ಶೇರ್ ಮಾಡ್ತಾರೆ. ಅದಕ್ಕಾಗಿ ನಾನು ಜೈಸನ್ ಭಾಷಣ ವೆಲ್ಕಮ್ ಮಾಡ್ತೇನೆ. ಪಾಷ, ಇವತ್ತು ದೇವರ ಆತ್ಮ ನಿಮ್ಮೊಟ್ಟಿಗೆ ನಮ್ಮ ಜನರಿಗೆ ಆಮೇಲೆ ಏನು ಕೊಡಲು ಅಥವಾ ಈ ಮುಂಜಾನೆ ವೇಳೆಯಲ್ಲಿ ಯಾವ ಮುತ್ತನ್ನು ಕೊಡಲು ನೀವು ಬಯಸುವರಾಗಿದ್ದೀರಿ? ಆಮೇನ್. ಈ ಒಂದು ಇವತ್ತಿನ ವಚನ ಇದೊಂದು ಎಲ್ಲರಿಗೆ ಬಹಳ ಒಂದು ಉತ್ತೇಜನ ಕೊಡುವಂಥ ವಚನ. ಆಮೇನ್. ಈ ವಚನ ಎಲ್ಲರೂ ತಿಳಿದುಕೊಂಡಿರಬೇಕು. ಪ್ರತಿ ವ್ಯಕ್ತಿ ಈ ವಚನ ತಿಳಿದುಕೊಂಡಿರಬೇಕು. ದೇವರ ಪ್ಲಾನ್ ಬಗ್ಗೆ ಹೇಳ್ತದೆ. ಅದಕ್ಕೆ ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಓಕೆ. ಎಕ್ಲಿಸಿಯಾಸ್ಟಸ್ ಅಂತ ಹೇಳಿದ್ರೆ ಬುಕ್ ಆಫ್ ಎಕ್ಲಿಸಿಯಾಸ್ಟಸ್ ಚಾಪ್ಟರ್ 3 ವರ್ಸಸ್ 11. ಫಸ್ಟ್ ನೀವು ಕನ್ನಡದಲ್ಲಿ ಓದಿ ಮತ್ತು ನಾನು ಇಂಗ್ಲೀಷಲ್ಲಿ ಓದ್ತೇನೆ. ಓಕೆ, ಕನ್ನಡದಲ್ಲಿ ಓದ್ತೇನೆ. ಪ್ರಿಯರೇ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಇದರಲ್ಲಿ ಇರುವಂತ ವಚನ ಅಂತಲೇ ಇಂಗ್ಲಿಷ್ ಹೇಳುತ್ತೇನೆ. ಯಾಕಂದ್ರೆ ಇಂಗ್ಲಿಷ್ ವೀಕ್ಷಕರು ಕೂಡ ಇದ್ದಾರೆ. ಹೇಳಿದ್ದಾರೆ ಇಂಗ್ಲಿಷ್. ಇದು ಈ ರೀತಿ ಹೇಳ್ತಾ ಉಂಟು. 11ನೇ ವಚನ. He hath made everything beautiful in his time. Everything beautiful in his time. Also he hath set the world in their heart, so that no man can find out the work that God maketh from the beginning to the end. ಏನು ಹೇಳ್ತಾ ಉಂಟು? ಆತನು ಎಲ್ಲವೂ ಬಹಳ ಮನೋಹರವಾಗಿ ಸುಂದರವಾಗಿ ರಚಿಸಿದ ದೇವರಾಗಿದ್ದಾರೆ. ಹೌದು. ನನ್ನ ಮೀಟಿಂಗ್ಸಲ್ಲಿರೋ ನಾನು ಕೇಳುವಂಥ ಪ್ರಶ್ನೆ ಉಂಟು ಜನರಿಗೆ. ಈ ದೇವರು ಎಷ್ಟು ಒಳ್ಳೆಯವನು ಅಂತ ಹೇಳಿದರೆ, ನಾವು ಈ ಲೋಕಕ್ಕೆ ಬರಬೇಕಾದ್ರೆ ಏನು ಬೇಡಿಕೊಂಡು ಬಂದಿದ್ದೇವಾ? ಏನು ಬೇಡಿಕೊಂಡು ಬರಲಿಲ್ಲ. ಎಲ್ಲವೂ ಇಲ್ಲಿ ಎಕ್ಸಿಸ್ಟಿಂಗ್. ನಿಜ. ಏರ್ ಉಂಟು, ಮತ್ತು ತಿನ್ನಲಿಕ್ಕೆ ಬಹಳಷ್ಟು ಉಂಟು. ಫ್ರೂಟ್ಸ್ ಉಂಟು, ವೆಜಿಟೇಬಲ್ಸ್ ಬೇರೆ ಉಂಟು, ಬಹಳಷ್ಟು ವಿಶೇಷವಾದ ಫುಡ್ ನಮಗೆ ದೇವರು ಒದಗಿಸಿದ್ದಾನೆ. ಆಕ್ಸಿಜನ್ ಉಂಟು, ವಾಟರ್ ಉಂಟು, ಕ್ಲೈಮೇಟ್ಸ್ ಉಂಟು. ಎಂತ ಮನೋಹರವಾಗಿ ದೇವರು ರಚಿಸಿದ್ದಾನೆ. ನಿಜ ನಿಜ. ಈ ದೇವರು ಎಷ್ಟು ದೊಡ್ಡ ದೇವರು ಅಂತ ಹೇಳಿದ್ರೆ, ನೀ ಲೋಕಕ್ಕೆ ಬರೋಗಿಂತ ಮುಂಚಿತ ಎಲ್ಲ ಆರ್ಗನೈಸ್ ಮಾಡಿ ನೀನು ಕೊಟ್ಟಿದ್ದಾನೆ. ಇಲ್ಲಿ ಬಂದು ನೀನು ಯಾವುದಕ್ಕಾಗಿ ಕಂಪ್ಲೇಂಟ್ ಹೇಳೋ ವಿಷಯ ಇಲ್ಲಿ ಇಲ್ಲ, ಎಲ್ಲ ಪರ್ಫೆಕ್ಟ್. ಸೊ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಹಿ ನೋಸ್ ದ ಟೈಮ್. ಅಷ್ಟು ಎಕ್ಸಾಕ್ಟ್, ಅಷ್ಟು ಆಕ್ಯುರೇಟ್ ಆಗಿ ದೇವರು ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಎಂಬ ವಿಶ್ವಾಸ ಮೊದಲನೇದಾಗಿ ವೀಕ್ಷಕರಿಗೆ ಬರಬೇಕು. ವಿ ಶುಡ್ ಹ್ಯಾವ್ ಎ ಬಿಲೀವ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಆ್ಯಂಡ್ ಈಸ್ ಆರ್ಗನೈಸ್ಡ್ ಎ ಸಿಸ್ಟಮ್ ಸೋ ಬ್ಯೂಟಿಫುಲಿ ಅಂತ ಹೇಳ್ತಾರೆ. ಫಸ್ಟ್ ವಿಷಯ ತಿಳ್ಕೊಳ್ಬೇಕು. ಹೌದು. ನೀವೇನು ಹೇಳ್ತೀರಿ? ನಿಜವಾಗಲು ಅಂದ್ರೆ ಅಲ್ಲಿ ಹೇಳ್ತಾ ಉಂಟು, ಎಲ್ಲೋ ಸಮಯಕ್ಕೆ ತಕ್ಕ ಹಾಗೇ ಮಾಡಿದ್ದಾನೆ. ಏನ್ ಬೇಕು ಅದ ಟೈಮಿಗೆ ತಕ್ಕ. ಸೊ ಸೆಕೆಂಡ್ ವಿಷಯ ನಾವು ಹೇಳಿದರೆ ಕೂಡ ಇದೊಂದು ಯೂನಿವರ್ಸ್, ಎಲ್ಲರಿಗೂ ಕೂಡ ಉಂಟು. ನಿಜ. ಎಲ್ಲ ಮಾನವ ಜಾತಿಗೆ ಇದೆ, ಎಲ್ಲ ದೇವರು ಕೊಟ್ಟಿದ್ದಾನೆ. ಎರಡನೇ ವಿಷಯ ಪರ್ಸನಲ್ ಪ್ಲಾನ್ ಆಫ್ ಗಾಡ್. ಹೌದೌದು. ವ್ಯಕ್ತಿಗತ ನಮ್ಮ ಲೈಫಲ್ಲಿ ಪರ್ಸನಲ್ ಪ್ಲಾನ್ ಆಫ್ ಗಾಡ್ ಕೂಡ ಒಂದು ಟೈಮ್ ಖಂಡಿತವಾಗ್ಲೂ. ಅದು ಕೆಲವು ಪ್ಲಾನ್ ಇಮ್ಮಿಡಿಯೇಟ್ ನಡೀತದೆ ದೇವರದು, ಕೆಲವು ಟೈಮ್ ತೆಗಿತದೆ. ನಿಜ. ಸೊ ಇವತ್ತು ನಮ್ಮ ವೀಕ್ಷಕರಲ್ಲಿ ಬೆಳಗಿನ ಮುಂಜಾನೆ ಮುತ್ತಿನ ಸಮಯದಲ್ಲಿ ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾವು ದೃಢವಾಗಿ ನಂಬಬೇಕು, ನನ್ನ ಜೀವಿತದಲ್ಲಿರುವಂತಹ ಪ್ಲಾನ್ ದೇವರದು ಖಂಡಿತವಾಗಿ ನಡೆಯುತ್ತದೆ. ಕೆಲವು ಪ್ಲಾನ್ಸ್ ದೀರ್ಘವಾಗಿ ಉಂಟು, ಅದಕ್ಕೆ ವೆಯ್ಟ್ ಮಾಡಲೇಬೇಕು. ಪ್ಲೀಸ್, ಅದು ವೆಯ್ಟ್ ಮಾಡಲೇಬೇಕು. ಆ ಟೈಮಲ್ಲಿ ದೇವರು ಅದನ್ನು ನೆರವೇರಿಸ್ತಾನೆ ಖಂಡಿತವಾಗಿ. ಈಗ ಮಗಳ ಮದುವೆ ಉಂಟು, ಮಗನಿಗೆ ಎಜುಕೇಶನ್ ಉಂಟು, ಆ ಟೈಮಿಗೆ ನಡೀತದೆ. ಅದನ್ನು ನಾನು ಇವತ್ತೇ ನನಗೆಲ್ಲ ಹರಿಬರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು 10th ಆಗಬೇಕು, PUC ಆಗಬೇಕು, ಗ್ರಾಜುಯೇಷನ್ ಆಗಬೇಕು, ಅದು ಟೈಮ್ ಉಂಟು. ಅದು ದೇವರು ನಡೆಸ್ತಾನೆ ಎಂಬ ಆ ದೃಢವಾದ ವಿಶ್ವಾಸ ನಮಗೆ ಬೇಕು. ಖಂಡಿತವಾಗಿ. ನೀವೇನು ಹೇಳ್ತೀರ? ಪರ್ಸನಲ್ ಪ್ಲಾನ್. ನಿಜವಲ್ಲ ಪ್ರತಿಯೊಬ್ಬರ ಮನುಷ್ಯರಲ್ಲೂ ಅದು ಬೇಕು. ದುಡುಕ್ಬಾರ್ದು. ನಮಗೆ ಇವತ್ತೇ ಆಗ್ಬೇಕು, ನಾಳೆ ಆಗ್ಬೇಕಂತಲ್ಲ. ದೇವರ ಸಮಯಕ್ಕೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಇರ್ತದಲ್ವಾ? ಹೌದು. ದೇವರ ತಕ್ಕ ಸಮಯಕ್ಕೆ ಎಲ್ಲವೂ ಅಂದವಾಗಿ ಸೃಷ್ಟಿ ಮಾಡಿದ್ದಾನೆ. ಸೊ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮಗೆ ಬೇಕಾದ ಎಲ್ಲವನ್ನು ಕೂಡ ಅದನ್ನ ಮುಂಜಾನೆ ಒದಗಿಸ್ತಾನೆ. ಸೊ ನಾವು ಅದೇ ಭಾಷೆ ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿರುವ ಜನರು ಇವತ್ತು ಬಯಸ್ತಾ ಇದ್ದಾರೆ. ಸೊ ಈ ಮುತ್ತ ನಾವು ಕೊಡುವಾಗ ಅವರಿಗೆ ನಾವು ಯಾವ ರೀತಿಯಲ್ಲಿ ಅವ್ರನ್ನ ಉತ್ತೇಜನ ಮಾಡ್ಬೋದು, ಈ ವಾಕ್ಯದಲ್ಲಿ ನೀವು ನೆಲೆಗೊಳ್ಬೇಕು ಎಂಬುದಾಗಿ ಯಾವ ರೀತಿ
ಉತ್ತೇಜನ ಮಾಡುವುದು. ನಮ್ಮ ಮನಸ್ಸು ಅಂತ ಹೇಳಿದ್ರೆ ದೇವರು 100 ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಅದರ ಬಗ್ಗೆ ವಿಚಾರವಿಲ್ಲ. ಒಂದು ವಿಷಯ ಫಾಲ್ಟ್ ಆದರೆ ಅದರ ಬಗ್ಗೆ ತುಂಬಾ ವಿಚಾರ ಮಾಡ್ತಾರೆ. ಇವತ್ತು ಕೇರ್ಫುಲ್ ಆಗಿರ್ಬೇಕು. ಒಂದು ಚಿಕ್ಕ ಘಟನೆ ನಡೀತಾ, ದುರ್ಘಟನೆ ನಡೀತಾ, ಚಿಕ್ಕ ಫೇಲಿಯರ್ ನಡೀತಾ, ಅದರ ಕುರಿತು ತುಂಬಾ ಟೆನ್ಷನ್. ಆದರೆ 100 ವಿಶೇಷಗಳು ಒಳ್ಳೇದು ಮಾಡಿದೆ. ನೀನು ನೆನೆಸ್ಕೊಳ್ಬೇಕು, ಬಾಲ್ಯದಿಂದ ಇದುವರೆಗೆ ಇದಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ. ನಿಜವಾಗಿ ಯಾಕೆ ನಾವು ನೆನೆಸಲಿಲ್ಲ? ಕರೆಕ್ಟ್. ಆದ್ರೆ ನಮ್ಮ ಮೈಂಡ್ ಏನ್ ಹೇಳ್ತದೆ, ಇದು ಪ್ರಾಬ್ಲಮ್ ಆಯ್ತಲ್ಲ, ಅದರಲ್ಲೇ ನಾವು ನೆನೆಸಿ ಕೊರಗ್ತಾ ಇದೆ. ಇವತ್ತು ಕೂಡ ನೀನು ಕೊರಗ್ತಾ ಇರ್ಬೋದು ಒಂದು ವಿಷಯ. ಆ ಒಂದು ವಿಷಯವನ್ನು ನೀವು ಅಷ್ಟು ಕೊರಗದೆ 100 ಅದ್ಭುತಗಳು ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ. ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ, ಮನೆ ಜೀವಿತದಲ್ಲಿ ಎಷ್ಟೋ ಪ್ರಾರ್ಥನೆಯನ್ನು ದೇವರು ಕೇಳಿದಾನೆ, ಕೊಟ್ಟಿದ್ದಾನೆ ಆಶೀರ್ವಾದ. ಅದನ್ನು ನೆನೆಸುವಂತ ಸಮಯವಾಗಿರ್ಬೇಕು. ಸೊ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮೊದಲನೇದಾಗಿ ಕರ್ತನೆ ಇಷ್ಟರವರೆಗೆ ನಮ್ಮನ್ನು ಮನೋಹರವಾಗಿ ನಡೆಸಿ. ಹೌದು, ನನ್ನ ಪ್ರಾರ್ಥನೆಗಳನ್ನು ನೀನು ಕೊಟ್ಟಿದ್ದಿ ಕರ್ತನೆ, ಅದಕ್ಕೆ ನಾನು ಕೇಳಿದಿ, ನಾನು ಅದಕ್ಕೆ ಯೋಗ್ಯನಲ್ಲ, ನಡೆಸಿದೆ ಎಂಬ ಮೊದಲನೇ ವಿಷಯ ಈ ಮುಂಜಾನೆ ನಾವು ತಿಳ್ಕೊಳ್ಬೇಕು. ನಿಜ. ಎರಡನೇ ವಿಷಯ ನಾವು ತಿಳ್ಕೊಳ್ಬೇಕು, ಆ ಚಿಕ್ಕ ಒಂದು ವಿಷಯ ಹಿಡ್ಕೊಂಡು ಕೊರಗಬೇಡ. ಹೌದು. ಆ ಕೊರಗಿದ್ರೆ ದೇವರು ಮಾಡಿದ ಉಪಕಾರಗಳನ್ನು ಮರೆತ ಹಾಗೆ. ಅಲ್ವಾ? ಒಂದು ನೋವು ನಮ್ಮ ಜೀವಿತಕ್ಕೆ ಬಂದಾಗ ಅದನ್ನು ನೆನೆಸಿ ಕೊರಗುವಾದ್ರೆ ಅದರ ಅರ್ಥ ಏನು? ಬಾಕಿ ಉಪಕಾರಗಳೆಲ್ಲ ನೀನು ಮರೆತಿದೆಯೋ ಮಗನೇ? ನಿಜ. ಅದನ್ನೆಲ್ಲ ನೀವತ್ತು ಏನ್ ಮಾಡ್ಬೇಕು, ಈ ವಿಷಯದ ಮೇಲೆ ಜಯ ಹೊಂದಬೇಕು, ಹೇಳ್ಬೇಕು ಇಷ್ಟರವರೆಗೆ ಕರ್ತ ನನ್ನ ಜೀವಿತ ಎಲ್ಲ ಮಾಡಿದನಲ್ವಾ, ಇನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ. ಇಷ್ಟರವರೆಗೆ ನಡೆಸಿದನಲ್ಲ, ಇನ್ನು ಕೂಡ ನಡೆಸಲಿಕ್ಕೆ ಸಾಧ್ಯತೆ. ಇನ್ನು ಕೂಡ ನನ್ನ ಮುಂದೆ ಹಿ ವಿಲ್ ಟೇಕ್ ಮೀ ಫಾರ್ವರ್ಡ್, ಹಿ ವಿಲ್ ಬ್ಲೆಸ್ ಮೀ, ಹಿ ವಿಲ್ ಇನ್ಕ್ರೀಸ್ ಮೀ. ಆ ಪ್ರವಾದನೆಗಳು ಆಗಲಿ, ಆ ದೇವರ ವಾಕ್ಯವಾಗಲಿ ಅದು ತಕ್ಕ ಟೈಮಲ್ಲಿ ನೆರವೇರುತ್ತದೆ ಎಂಬ ದೃಢವಾದ ವಿಶ್ವಾಸ ನಮ್ಮ ವೀಕ್ಷಕರಿಗೆ ಬರಬೇಕು. ಖಂಡಿತವಾಗ್ಲೂ ಬರಬೇಕು. ನಾನು ಅದೇ ಉತ್ತೇಜನ ಮಾಡುವಂತೆ ಅಂತಾರೆ. ನಿನ್ನ ಜೀವಿತದಲ್ಲಿ ಕೆಲವು ಪ್ರಾಸೆಸ್ ಅಲ್ಲಿ ನಡೀತಿದೆ, ಪ್ರೊಸೆಸ್ ಹೋಗ್ತದೆ. ಒಂದು ಬೆಳ್ಳಿ, ಒಂದು ಬಂಗಾರ, ಆ ಒಂದು ಗೋಲ್ಡ್ ಸ್ಮಿತ್ ನ ಕೈಲಿರುವ ಹಾಗೆ ನೀನು ಬಂಗಾರದ ಹಾಗೆ, ಒಂದು ಬೆಳ್ಳಿ ಹಾಗೆ, ಇದು ಇವರ ಕೈಯಲ್ಲಿ ಇದ್ದ ಹಾಗೆ ದೇವರ ಕೈಯಲ್ಲಿ ನೀನು ಇದ್ದಿ. ನಂಬಿಕೆ ಉಂಟು. ಬೆಳಿಗಿನ ವೇಳೆಯಲ್ಲಿ ನಮ್ಮ ಜೊತೆ ನೀನು ಹೇಳಬೇಕು, ಐ ಆಮ್ ಇನ್ ದ ಹ್ಯಾಂಡ್ ಆಫ್ ಗಾಡ್. He is my creator. Amen. He is furnishing me. He is fashioning me. ನಾನು ಚೇಂಜ್ ಮಾಡ್ತಿದ್ದಾನೆ. ನಾನು ಡೇ ಬೈ ಡೇ ಬ್ಯೂಟಿಫುಲ್ ಆಗ್ತಾನೆ. ಗೋಲ್ಡ್ ಸ್ಮಿತ್ ಅಲ್ಲಿ ನೋಡಿ, ಒಂದು ಬಂಗಾರ ಕೊಡಿ, ಅದನ್ನು ಡೇ ಬೈ ಡೇ ಬ್ಯೂಟಿಫುಲ್ ಮಾಡ್ತಾನೆ. ಅದನ್ನು ಕೆತ್ತಿ ಅದನ್ನು ಹಾಳು ಮಾಡ್ತಾನ? ಇಲ್ಲ. ಸೊ ಯುವರ್ ಎ ಕ್ರಿಯೇಷನ್ ಆಫ್ ಗಾಡ್. ನೀ ದೇವರ ಕೈ ಇರಬೇಕಾದ್ರೆ ನೀ ಡೈಲಿ ಬ್ಯೂಟಿಫುಲ್ ಆಗ್ತಾ ಇದ್ದೀವಿ. ಪ್ಲಾನ್ಸ್ ನೆರವೇರುತ್ತಾ ಉಂಟು ನಿನ್ನ ಮೇಲೆ ದೇವರ ಆ ಪರ್ಪಸ್ ನೆರವೇರುತ್ತುಂಟು. ಸೊ ಈ ಮುಂಜಾನೆ ಮುತ್ತಿವರೆಗೆ ಉತ್ತೇಜನ ಆಗಲಿ. ಇನ್ ಹಿಸ್ ಟೈಮ್ ನಮ್ಮ ಜೊತೆ ಕನ್ಫರ್ಸ್ ಮಾಡಬೇಕು. ಇನ್ ಹಿಸ್ ಟೈಮ್ ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್. ಹೇಳ್ಬೋದಾ? ನೀನ್ ಸ್ಟ್ರಾಂಗ್ ಆಗಿರ್ತಿ. ಸತ್ಯ, ಸ್ಟ್ರಾಂಗ್ ಆಗಿರ್ತಿ. ನೋಡಿ, ದೇವರು ಈ ಲೋಕವನ್ನು ಸೃಷ್ಟಿಸಿದ ಹೇಗೆ 6 ದಿನದೊಳಗೆ ಬ್ಯೂಟಿಫುಲ್ ಆಗಿ ಸೃಷ್ಟಿಸ್ತಾರೆ. ಲೈಟನ್ನಾಗಲಿ, ಭೂಮಿಯನ್ನಾಗಲಿ, ಸಮುದ್ರದಲ್ಲಿ ಪ್ರಾಣಿಗಳಾಗಲಿ ಎಲ್ಲ ಟೈಮ್ ಸೃಷ್ಟಿಸಿದೆ. ಅದೇ ನನ್ನ ದೇವರು, ನನ್ನ ದೇವರು, ಮೈ ಗಾಡ್. ಯೇಸು ಹೇಳಿದ, ಮೈ ಗಾಡ್ ಇಸ್ ವರ್ಕಿಂಗ್ ಟುಡೇ. ನನ್ನ ದೇವರು ಇವತ್ತು ಕೂಡ ನಿರಂತರ ಕಾರ್ಯ ಮಾಡುತ್ತಿದ್ದಾನೆ ಎಂಬ ವಿಶ್ವಾಸ ಯೇಸು ಸ್ವಾಮಿ ಕೂಡ ಹೇಳಿದಾಗೆ ಇವತ್ತು ನಮ್ಮ ವೀಕ್ಷಕರು ಎಲ್ಲಿ ಇದ್ರೂ ಕೂಡ ಒಂದು ದೃಢವಾದ ನಂಬಿಕೆ ಬೇಕು. ನೀವು ಎಲ್ಲಿ ಇದ್ರೂ ಕೂಡ ಇವತ್ತು ಸ್ವಲ್ಪ ಕಷ್ಟಗಳಿರ್ಬೋದು. ಹೌದು, ಅದು ಪ್ರಾಸೆಸ್ ಮಾತ್ರ ಅಷ್ಟೇ. ಅದರ ಕುರಿತು ನೀವು ಡೋಂಟ್ ವರಿ ಆಫ್ ದ ಪ್ರಾಸೆಸ್, ಡೋಂಟ್ ವರಿ ಆಫ್ ದ ಸಿಚುವೇಶನ್. ಹೇಳ್ಬೇಕು, ಮೈ ಗಾಡ್ ನೋಸ್ ಮೀ. ನೆಹೆಮ್ಯ ಕೂಡ ಸೆರೆಮನೆಯಲ್ಲಿ ಅದೇ ಪ್ರೇಯರ್ ಮಾಡಿದ್ದು, ಜೋಸೆಫ್ ಕೂಡ ಸೆರೆಮನೆಯಲ್ಲಿ ಅದೇ ಪ್ರೇಯರ್ ಮಾಡಿದ್ದು, ದಾನಿಯೇಲ್ ಕೂಡ ಸೆರೆಮನೆಯಲ್ಲಿ ಅದೇ ಹೇಳಿದ್ದು, ನನ್ನ ದೇವರು, ಮೈ ಗಾಡ್. ದಾನಿಯೇಲ್ ಹೇಳಿದ, ನನ್ನ ದೇವರು. ಒಬ್ಬನೇ ಮನುಷ್ಯ ಹೇಳೋದು, ಎಲ್ಲರೂ ವೈರಿಗಳು, ಒಬ್ಬನೇ ಮನುಷ್ಯ. ನೀನು ಕೂಡ ಸುತ್ತಮುತ್ತಲು ತುಂಬಾ ವೈರಿಗಳು. ಏನ್ ಬೇಡ, ನೀನು ಒಬ್ಬ ನಿಂತು ದೇವರ ಮಹತ್ಕಾರ್ಯಗಳನ್ನು ನೋಡುವಂತ ದಿನಗಳು ಇದು 20-25 ಆಗ್ಲಿಲ್ಲ ಸೇವಕರು. ಇದು 20-25 ಡಿಸೆಂಬರ್ ಮುಗಿಯೋದವರೆಗೆ ದೊಡ್ಡ ಕಾರ್ಯಗಳು ನಡೀಲಿ, ಅದ್ಭುತಗಳು ನಡೀಲಿ. ನನ್ನ ಕಣ್ಣುಗಳು ತೆರೆಯಲ್ಪಡ, ಆತ್ಮಿಕ ಕಣ್ಣುಗಳು ತೆರಿಬೇಕು. ನಮ್ಮ ಮನುಷ್ಯ ಕಣ್ಣು, ಆತ್ಮಿಕ ಕಣ್ಣು ತೆರೆಯಬೇಕು. ಗೆಹಜಿಯ ಕಣ್ಣು ತೆರೆದಾಗ, ಆತನ ಆತ್ಮಿಕ ಕಣ್ಣು ತೆರೆದಾಗ ಆತ ನೋಡಿದನು, ಇಷ್ಟು ಸಪೋರ್ಟ್ ನನಗುಂಟು, ಸ್ವರ್ಗ ರಾಜ್ಯದ ಸೈನಿಕ ನನಗೋಸ್ಕರ ಇದ್ದಾರೆ. ಸೊ ಹಿ ವಿಲ್ ಡೂ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್ ಎಂಬ ಈ ಒಂದು ಶಬ್ದ, ಈ ಒಂದು ಸೆಂಟೆನ್ಸ್ ನಾವು ಮರೆಯಲೇಬಾರದು. ಹೌದು, ನಿಜ. ಬಹಳಷ್ಟು ಇರುವರಲ್ವಾ? ಹೌದು, ಕಷ್ಟದಲ್ಲಿ ಇರ್ಬೋದು, ಆರ್ಥಿಕವಾದ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಕಷ್ಟ ಇರ್ಬೋದು. ಆದರೆ ನಿನಗೆ ದೃಢ ನಂಬಿಕೆ, ನನ್ನ ದೇವರು. ಇವತ್ತು ಕನ್ಫೆಸ್ ಮಾಡಿ. ಕನ್ಫೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಬೈಬಲ್. ಕನ್ಫೆಷನ್ ಅಂತ ಹೇಳಿದ್ರೆ ನಾವು ದೇವರನ್ನ ಅರಿತು ಕನ್ಫೆಷನ್ ಮಾಡೋದು. ಕನ್ಫೆಸ್ ಮಾಡಬೇಕು, ಮೈ ಗಾಡ್ ವಿಲ್ ಡೂ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ಅದನ್ನ ಟೈಮ್ ಬರಲಿ, ಖಂಡಿತ ಬರ್ತಾ ಉಂಟು, ಆಗ್ತಾ ಉಂಟು, ನಡೀತುಂಟು. ಆತನ ಟೈಮ್ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಹೌದು, ಈ ಸೂರ್ಯನ ಚಂದ್ರನು ಬರುದು ಯಾರಿಗೋಸ್ಕರ? ನಿನಗೋಸ್ಕರ. ಆ ಟೈಮ್ ದೇವರು ಇಟ್ಟಿದ್ದಾರೆ ನಿನಗೋಸ್ಕರ. ನನ್ನ ಮಕ್ಕಳು ಬೆಳಿಗ್ಗೆ ಎದ್ದೇಳಲಿ, ಸೂರ್ಯ ಕಲಿಸ್ತಿದ್ದಾನೆ. ನನ್ನ ಮಕ್ಕಳು ರಾತ್ರಿ ಮಲಗಲಿ, ಅದು ಚಂದ್ರನ ಕಲಿಸ್ತಾನೆ. ಇಟ್ ಇಸ್ ಗಾಡ್ಸ್ ಪರ್ಪಸ್. ರಾತ್ರಿ ಇರುವಂತ ನೋಡಿ, ಗಾಳಿ ನೋಡಿ ಬೇರೆ, ಬೆಳಿಗ್ಗೆ ಇರೋದು ಗಾಳಿ ನೋಡಿ, ಆ ಸಮುದ್ರ ಚಲನೆ, ಇದೆಲ್ಲ ದೇವರು ನಿಮಗೋಸ್ಕರ ಮಾಡಿದ್ದು. ಖಂಡಿತವಾಗಿ. ಹಣ್ಣು ಹಂಪಲುಗಳು, ಫ್ರೂಟ್ಸ್, ಏನ್ ಹೇಳ್ತಿರ್ಬೋದು, ವೆಜಿಟೇಬಲ್ಸ್ ನಿನಗೋಸ್ಕರ.
ಇಷ್ಟರವರೆಗೆ ಯಾರು ಮನುಷ್ಯನ ಅದನ್ನು ರೂಪಿಸ್ತಾನೆ? ಇಲ್ಲ. ಆಪಲ್ ಆಗಲಿ, ಫ್ರೂಟ್ಸ್ ಆಗಲಿ, ದಾಳಿಂಬೆ ಆಗಲಿ, ಎವ್ರಿಥಿಂಗ್ ಇಸ್ ಗಿವನ್ ಟು ಅಸ್. ಸಚ್ ಎ ಬ್ಯೂಟಿಫುಲ್ ವರ್ಲ್ಡ್. ಸೊ ಮೈಂಡ್ ಚೇಂಜ್ ಮಾಡಿ, ಬ್ಲೇಮಿಂಗ್ ಕಂಪ್ಲೇಂಟ್ಸ್ ನಿಲ್ಲಿಸಬೇಕು. ಈ ಬೆಳಗಿನ ವೇಳೆಯಲ್ಲಿ ಬ್ಲೇಮಿಂಗ್ ಕಂಪ್ಲೇಂಟ್ಸ್ ನಿಲ್ಲಿಸಿ, ಮೊಣಕಾಲೂರಿ, ಕೈಗಳೆತ್ತಿ ಸ್ತೋತ್ರ ಮಾಡಿ, ಲಾರ್ಡ್ ಐ ಸರೆಂಡರ್ ದ ಬ್ಯೂಟಿಫುಲ್ ಟೈಮ್. ನಿನ್ನ ಬಗ್ಗೆ ನನಗೆ ತಿಳುವಳಿಕೆ ಉಂಟಾಯಿತು. ಯು ಆರ್ ಅ ಗಾಡ್ ಹೂ ಡಸ್ ಬ್ಯೂಟಿಫುಲ್ ಥಿಂಗ್ ಎಂಬ ಈ ವಿಶೇಷವಾದ ಈ ಸೆಂಟೆನ್ಸ್, ಈ ಪ್ರಸಂಗಿ 1ನೇ ಅಧ್ಯಾಯ 11ನೇ ವಚನ ನಿಮ್ಮ ಮನಸ್ಸನ್ನು ತಟ್ಟಿ ಇವತ್ತು ಬೆಳಿಗ್ಗೆ ಮಾತ್ರ ನೀವು ಅಲ್ಲ, ಡೈಲಿ ನೆನೆಸು. ಶುಡ್ ರಿಮೆಂಬರ್ ದಿಸ್ ವರ್ಡ್ ಡೈಲಿ and go out of the house and come back blessed. Amen. 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 Hallelujah. ಸೊ ಸೇವಕರೇ, ನಾವು ಇವತ್ತು ಅದಕ್ಕೋಸ್ಕರವಾಗಿ ಈಗ ನೋಡಿ, ಆ ಮುತ್ತು ನಾವು ಕೊಟ್ಟಿದ್ದೇವೆ. ಸೊ ಮುತ್ತು ಅವರ ಲೈಫ್ ಅಲ್ಲಿ ಅದು ಕಾರ್ಯ ಮಾಡಲಿ, ಅದನ್ನ ಅಕ್ಸೆಪ್ಟ್ ಮಾಡಲಿ. ಪ್ರಕಟಣೆ ಇದೊಂದು ನಿಜ, ಅಕ್ಸೆಪ್ಟ್ ಮಾಡಲಿ. ದೇವರು ಸಮಯಕ್ಕೆ ಎಲ್ಲ ಒಳ್ಳೆಯದೇ ಮಾಡೋದಾಗಿ ಅಕ್ಸೆಪ್ಟ್ ಮಾಡಲಿ. ಸೊ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಿ, ಸೇವಕರೇ ಅವರಿಗಾಗಿ ಪ್ರಾರ್ಥನೆ ಮಾಡಿ, ನಮ್ಮನ್ನು ವೀಕ್ಷಿಸುವ ಜನರಿಗಾಗಿ ಪ್ರಾರ್ಥನೆ ಮಾಡಿ. ಪರಿಶುದ್ಧ ತಂದೆ ದೇವರೇ, ಕರ್ತನೆ, ನಾವು ಈ ವಾಕ್ಯದಲ್ಲಿ ಓದಿದ ಹಾಗೆ ತಾವು ಸೃಷ್ಟಿಯನ್ನು ನಿರ್ಮಿಸಿ ಇದರಲ್ಲಿರೋದೆಲ್ಲದು ಮನುಷ್ಯರಿಗೋಸ್ಕರ ಕೊಟ್ಟಿದ್ದೀರಿ ಎಂಬ ವಿಶ್ವಾಸ ನಮಗೆ ತಿಳಿದು ಬಂತು. ಎರಡನೇ ವಿಷಯ, ನಾನು ಈ ಲೋಕಕ್ಕೆ ಹುಟ್ಟಿದರೆ ಸ್ವಾಮಿ, ಈ ಹುಟ್ಟಿದ ಅದಕ್ಕೆ ಒಂದು ಯೋಜನೆ ಉಂಟು, ತಕ್ಕ ಸಮಯದಲ್ಲಿ ನೀವು ನೆರವೇರಿಸುವರಾಗಿದ್ದೀರಿ. ಇಲ್ಲಿ ನನ್ನ ವೀಕ್ಷಕರಿಗಾಗಿ ನಾವು ಇಬ್ಬರು ಸೇವಕರು ಪ್ರಾರ್ಥಿಸ್ತೇವೆ. ಕೇಳೋರು ಬಹಳಷ್ಟು ಜನ ಇದ್ದಾರೆ ಕರ್ತನ, ಅವರ ಜೀವಿತದಲ್ಲಿ ಕರ್ತ ಸಮಸ್ಯೆಗಳಿರ್ಬೋದು. ಯಾವ ಸಮಸ್ಯೆ ಅಂತ ತಮಗೆ ಗೊತ್ತುಂಟು ಸ್ವಾಮಿ. ನಾವು ಪ್ರಾರ್ಥಿಸ್ತೇವೆ, ಈಗ ನಿನ್ನ ಬಲ ಒಂದು ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತದಲ್ಲಿ ಈ ವಾಕ್ಯ ನಿನ್ನ ಅಂತರಾತ್ಮದ ಒಳಗೆ ಆಳವಾಗಿ ಬೇರೂರಲಿ. ನೀನು ಹೇಳಬೇಕು, ನನ್ನ ದೇವರು ಎಲ್ಲವೂ ಸುಂದರವಾಗಿ ಮನೋಹರವಾಗಿ ಮಾಡೋ ದೇವರು. ಇವತ್ತಿನ ಕಷ್ಟ, ಇವತ್ತಿನ ನಷ್ಟ ಇದು ಅಲ್ಪ ಕಾಲ ಮಾತ್ರ. ಇವತ್ತಿನ ಈ ದುಃಖ ಅಲ್ಪ ಕಾಲ ಮಾತ್ರ. ಆ ಒಂದು ದಿನ ನಾ ಜಯಾಳಿ ಆಗಿ ನಾ ಹೊರಗೆ ಬರೋ ದಿನ ಉಂಟು, ಜಯಾಳಿಯಾಗಿ ನಿಲ್ಲುವಂಥ ದಿನ ಉಂಟು, ಸಾಕ್ಷಿ ಹೇಳುವಂಥ ದಿನ ಉಂಟು, ಎಲ್ಲರಿಗೆ ದೇವರ ಮಹಿಮೆಯ ಕುರಿತು ಹೇಳುವಂಥ ದಿನ ಉಂಟಂತ ಹೇಳಿ ನೀವು ಅಂಗೀಕರಿಸಿ, ನೀವು ಅದನ್ನು ಬಾಯಿಂದ ಆರೈಕೆ ಮಾಡೋದಾದರೆ ದೇವರು ಸಂತೋಷ ಪಡ್ತಾನೆ. ಆತನ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಲಿ ಅಂತ ಇಬ್ಬರು ಕೂಡ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ಸ್ವಾಮಿ. ದೇವರ ಇವತ್ತಿನ ದಿನವನ್ನು ಶುಭ ಉಂಟು ಮಾಡಲಿ. ಇವತ್ತು ದಿನವನ್ನು ನೀನು ಕೈ ಹಾಕುವಂಥ ಎಲ್ಲ ಕೆಲಸಗಳು ಅದರಲ್ಲಿ ಜಯ ಉಂಟಾಗಲಿ ಅಂತ ಪ್ರಾರ್ಥಿಸ್ತೇವೆ. ನೀನೊಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಮುಂದೆ ಹೋಗ್ಬೇಕು ಹೇಳಿ ಇಬ್ಬರು ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುಸ್ವಾಮಿ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಈ ಒಂದು ಒಳ್ಳೆಯ ಮುಂಜಾನೆ ವೇಳೆಯಲ್ಲಿ ಈ ಆಮೇನ್ ಮುತ್ತನ್ನು ನೀವು ತಗೊಂಡಿದ್ದೀರಿ. ಇದರಲ್ಲಿ ನೆಲೆಗೊಳ್ಳ್ರಿ, ವಾಕ್ಯವನ್ನು ಓದ್ರಿ, ಖಂಡಿತ ಕೇಳಿದ ವಾಕ್ಯದ ಅಡಿಸ್ತಾನೆ ನೆಲೆಗೊಳ್ಳ್ರಿ. ದೇವರನ್ನು ಆಶೀರ್ವದಿಸ್ತಾರೆ. ನೀವು ಚಿಂತೆಯಲ್ಲಿ, ದುಃಖದಲ್ಲಿ, ಭಾರದಲ್ಲಿ ಏನಿದ್ರು ಇವತ್ತು ಈ ವಾಕ್ಯ ನಿಮ್ಮನ್ನು ಧೈರ್ಯಪಡಿಸಲಿ. ದೇವರು ಎಲ್ಲವೂ ತಕ್ಕ ಸಮಯಕ್ಕೆ ಸುಂದರವಾಗಿ ಮಾಡುವನಾಗಿದ್ದಾನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.